Vishwam Vande Jagadguru Hari Om. Welcome, my all beautiful souls. Welcome to Rich World. Everything is energy, energy is everything. ನನ್ನ ಹೆಸರು ಅಂಜನಿ. ಇವತ್ತು ನಾವು ಟ್ಯಾರೋ ಗೈಡೆನ್ಸ್ನ ನೋಡೋಣ. ಇವತ್ತಿನ ಟಾಪಿಕ್ ಏನಂದರೆ, ನೀವು ಮನಸ್ಸಿನಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ಬೋದಾಗಿರುತ್ತೆ. ನಿಮ್ಮ ಇನ್ನರ್ ವಾಯ್ಸ್, ನಿಮ್ಮ ಟ್ಯಾರೋಟ್ ಮೂಲಕ, ಓಕೆನಾ, ನಿಮ್ಮ ಸಬ್ಕಾನ್ಷಿಯಸ್ಗೆ ಗೊತ್ತಿರುವ ನಿಜಾನ ಇವತ್ತು ಇದು ನಿಮಗೆ ಆನ್ಸರ್ನ ಕೊಡುತ್ತೆ. ಓಕೆನಾ. ಇಲ್ಲಿ ಸೋಲ್ ಎನರ್ಜಿಗೆ ಕನೆಕ್ಟ್ ಆಗಿದೆ ಆ್ಯಂಡ್ ಮೂನ್ ಎನರ್ಜಿಗೆ ಕನೆಕ್ಟ್ ಆಗಿದೆ ಆ್ಯಂಡ್ ನಾರ್ಮಲಿ ಜಸ್ಟ್ ಒಂದು ಟ್ಯಾರೋಟ್ ಕಾರ್ಡ್ಸ್ ಇದ್ದಾವೆ ಇಲ್ಲಿ. ಓಕೆನಾ. ಪ್ರತಿಯೊಂದು ಕಾರ್ಡ್ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ, ನಿಮ್ಮ ಡೌಟ್ಸ್ಗಳಿಗೂ ಇಲ್ಲಿ ಆನ್ಸರ್ನ ಕೊಡೋ ಅಂತಹ ಸಮಯ ಇವತ್ತಾಗಿರುತ್ತೆ. ಓಕೆ. ನಿಮ್ಮ ಪ್ರಶ್ನೆ ಏನು ಅಂತ ನನಗೆ ಚಾಟ್ ಬಾಕ್ಸಲ್ಲಿ ಸಿಂಪಲ್ ಆಗಿ ಟೈಪ್ ಮಾಡಿ ಸೆಂಡ್ ಮಾಡಬೇಕಾಗಿರುತ್ತೆ ನೀವು. ಎಸ್. ಇನ್ನು ಪ್ರಶ್ನೆ ಸರಿಯಾಗಿ ಗೊತ್ತಿಲ್ಲ ಅಂದರೆ, ಇಷ್ಟು ದಿನ ನೀವೇನು ಬೇಜಾರು ಪಡ್ತಿದ್ರಿ ಅಲ್ವಾ, ಇದು ನಿಮ್ಮ ಲವ್ ರಿಲೇಷನ್ಶಿಪ್ ಬಗ್ಗೆ, ಕೆರಿಯರ್ ಬಗ್ಗೆ, ಎವ್ರಿಥಿಂಗ್, ಹೆಲ್ತ್, ಒಬ್ಬ ಪರ್ಸನ್ ಬಗ್ಗೆ ಎವ್ರಿಥಿಂಗ್ ಆಗಿರುತ್ತೆ. ಓಕೆನಾ. ನಿಮ್ಮ ಡೌಟ್ ಕ್ಲಿಯರ್ ಆಗೋ ಸಮಯ ಇದಾಗಿರುತ್ತೆ. ಓಕೆ. ಇದೊಂದು ಜನರಲ್ ರೀಡಿಂಗ್. ನೀವು ಕೇಳುವ ಪ್ರಶ್ನೆಗೆ ಟ್ಯಾರೋಟಿಂದ ಆನ್ಸರ್ ಕೊಡೋ ವಿಡಿಯೋ ಇದಾಗಿರುತ್ತೆ. ಆ್ಯಂಡ್ ನೀವು ಪರ್ಸ್ನಲ್ ಆಗಿ ತುಂಬ ಜನನ ಜೊತೆ ಮಾತಾಡಬೇಕು. ಟ್ಯಾರೋ ರೀಡಿಂಗ್ ಅಲ್ದಿರಾ, ಆಕಶಿಕ್ ರೀಡಿಂಗ್ ಅಲ್ದಿರಾ ಸ್ವಲ್ಪ ಹೊತ್ತು ಮಾತಾಡಬೇಕು ಅಲ್ವಾ. ತುಂಬ ಪವರ್ಫುಲ್ ರೆಮಿಡೀಸ್ ತಗೋಬೇಕು ಅಂತ ಅಂದ್ಕೊಳ್ತಿರ್ತೀರ, ಅವ್ರಿಗಾಗಿ ಸೊ ಒಂದು ಹೊಸ ಜೂಮ್ ಲೈವ್ 2 hours ಸೆಷನ್ ಇರುತ್ತೆ. ಓಕೆನಾ. ತುಂಬ ಡಿಫ್ರೆಂಟಾಗಿ, ಅಂದರೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲ, ಸ್ವಲ್ಪ ಪವರ್ಫುಲ್ ರೆಮಿಡೀಸ್ ಆ್ಯಂಡ್ ಟೆಕ್ನಿಕ್ಸ್ ನಾನು ಹೇಳ್ಕೊಡ್ತೀನಿ. ಆ್ಯಂಡ್ ಈ ಪ್ರಾಬ್ಲಮ್ ಯಾಕೆ ಬಂತು, ಇದನ್ನ ಹೇಗೆ ಕ್ಲಿಯರ್ ಮಾಡಬೇಕು ಅಲ್ವಾ, ಅದನ್ನೆಲ್ಲ ನಾನು ಪ್ರತಿಯೊಂದು ಹೇಳ್ಕೊಡ್ತೀನಿ. ಮೆಸೇಜ್ ಮಾಡಿ ನನ್ನ ಜೊತೆ ಮಾತಾಡಬೇಕು ಅಂದರೆ. ಓಕೆ. ಅಂದರೆ ಸೊಲ್ಯೂಷನ್ ಹುಡ್ಕೋರು ಅಲ್ವಾ. ಎಸ್. ಪ್ರಶ್ನೆ ಅಂದ್ಕೊಂಡಿದ್ದೀರಾ, ಪ್ರಶ್ನೆ ಮನಸ್ಸಲ್ಲಿ ಅಲ್ವಾ. ಎಸ್, ನೋಡೋಣವಾ. See, 2 of Swords, Heartbreaking, oh God, Knight of Swords ಬಂದಿದೆ. ಸೊ ನೋಡಿ, 2 ಎರಡೇ ರೀತಿ ಕನ್ಫ್ಯೂಷನ್ ಅಲ್ವಾ. ನೀವು ಡೇಂಜರಲ್ಲಿದ್ದೀರಾ, ಇದರಿಂದ ನಿಮಗೆ ತೊಂದರೆ ಇದೆ ಅಂತ ವಾರ್ನ್ ಮಾಡ್ತಿದೆ ನಿಮ್ಮ ಪ್ರಶ್ನೆಗೆ. ನೀವು ಡೌಟ್ ಪಡ್ತಿರೋದು ಸತ್ಯ. ಏನು ನೀವು ಜಾಬ್ ಬಗ್ಗೆ, ಮನಿ ಬಗ್ಗೆ, ಅಥವಾ ಪಾರ್ಟ್ನರ್ ಬಗ್ಗೆ, ಒಬ್ಬ ವ್ಯಕ್ತಿ ಬಗ್ಗೆ ಏನು ಡಿಸಿಷನ್ ತಗೊಂಡಿದ್ದೀರಾ ಅಲ್ವಾ, ಏನ್ರ ಬಗ್ಗೆ ಇವಾಗ ಥಿಂಕ್ ಮಾಡ್ತಿದ್ದೀರಾ, ಅದು ನಿಮ್ಮದು ಅಲ್ಲ. ಕಣ್ಗೆ ಬಟ್ಟೆ ಕಟ್ಟಿದೆ, ಇದರ ದಾರಿ ಬೇರೆದಿದೆ. ಕಣ್ಗೆ ಬಟ್ಟೆ ಕಟ್ಕೊಂಡು ತನ್ನದಲ್ಲದ ಪ್ರಪಂಚದಲ್ಲಿ ತಾನು ಬದುಕ್ತಿದೆ. ಓಕೆನಾ. ಪ್ರಪಂಚ ಯಾವಾಗ ತನ್ನದಲ್ಲ ಅಂತ ಸಬ್ಕಾನ್ಷಿಯಸ್ಗೆ ಗೊತ್ತಾಗುತ್ತೋ ಆವಾಗ ಅಲ್ಲಿರುವ ವ್ಯಕ್ತಿಗಳೆಲ್ಲ ಯಾರು, ನಿಮಗೆ ಇಷ್ಟ ಇಲ್ಲದೆ ಇರೋರು, ಟಾಕ್ಸಿಕ್ ಪೀಪಲ್ಸ್, ನಿಮ್ಮ ನೆಮ್ಮದಿಗೆ ತೊಂದರೆ ಕೊಡುವಂಥವ್ರು. ಅದನ್ನು ನಾವು ಈ ಕಾರ್ಡಲ್ಲಿ ನೋಡ್ಬೋದು. ಓಕೆನಾ. ನಿಮ್ಮ ದಾರಿ ಬೇರೆ ಇದೆ ಅಲ್ವಾ. ನಿಮ್ಮ ದಾರಿನ ನೀವು ಹುಡುಕುವ ಪ್ರಯತ್ನದಲ್ಲಿ ಇಂದಿನಿಂದ ಸ್ಟಾರ್ಟ್ ಮಾಡಿ. ಓಕೆ. ನಿಮಗೆ ರೆಸ್ಪೆಕ್ಟ್ ಸಿಗ್ತಿಲ್ಲ, ಪ್ರೀತಿ ಸಿಗ್ತಿಲ್ಲ ಅಲ್ವಾ, ಆದರೂ ನೀವು ಒಬ್ಬ ಗುಲಾಮರಾಗಿ ಅಲ್ಲಿರುವಂತಹದ್ದು ಬೇಡ ಅಂತ ನಿಮ್ಮ ಸಬ್ಕಾನ್ಷಿಯಸ್ ಇವತ್ತು ನಿಮಗೆ ಇಲ್ಲಿ ಆನ್ಸರ್ ಕೊಡ್ತಿದೆ. ನೀವು ಡೌಟ್ ಬಿದ್ದಿದ್ದು ನಿಜ, ಇದು ನಿಮ್ಮ ಬಿಸ್ನೆಸ್ ಅಲ್ಲ. ನೀವು ಡೌಟ್ ಬಿದ್ದಿದ್ದು ನಿಜ, ಇದು ನಿಮ್ಮ ಪಾರ್ಟ್ನರ್ ಅಲ್ಲ. ಓಕೆ. ನೀವು ಯಾರ ಮೇಲೆ ಅನುಮಾನ ಪಡ್ತಿದ್ದೀರೋ ಅದು ನಿಜ, ಅವರು ನಿಮಗೆ ತೊಂದರೆ ಕೊಡೋರು. ಓಕೆನಾ. ಅದನ್ನು ಇಲ್ಲಿ ಪ್ರೂವ್ ಮಾಡಿದೆ ಕಾರ್ಡ್. ಓಕೆನಾ. 3 of Swords ಬಂದಿದೆ. ನಿಮಗೆ ನೀವು ಹಾರ್ಟ್ ಬ್ರೋಕಪ್ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಮನಸ್ಸು ಸರಿ ಇಲ್ಲ. ಓಕೆನಾ. ನಿಮ್ಮ ಹಾರ್ಟ್ ದಿನೇ ದಿನೇ ಹಾಳಾಗ್ತಿದೆ ನೋಡಿ ಅಲ್ವಾ. ನಿಮ್ಮ ಸೆಲ್ಫ್ ಕೇರ್, ಓಕೆನಾ, ಚೆನ್ನಾಗಿ ಡ್ರೆಸ್ ಮಾಡೋದು, ಊಟ ಮಾಡೋದು, ಅವೆಲ್ಲ ಅಷ್ಟುವರೆಗೂ ಯಾಕೆ ಒಂದು ಸೆಕೆಂಡ್ ನೆಮ್ಮದಿ ಸಿಗ್ತಾ ಇಲ್ಲ ನಿಮಗೆ. ನಿಮ್ಮ ಒಂದು ನೀವು ಚೂಸ್ ಮಾಡಿರೋ ಕೆರಿಯರಲ್ಲಿ, ಪಾರ್ಟ್ನರಲ್ಲಿ, ನೀವು ತಗೊಂಡಿರುವ ಒಂದು ಮನೆಯಲ್ಲಿ, ಓಕೆನಾ, ತುಂಬಾ ತೊಂದರೆ ಇದೆ ಇಲ್ಲಿ. ಓಕೆನಾ. ನೀವು ನಿಮ್ಮ ತೊಂದರೆ ಮಾತ್ರ ಅಲ್ದಿರ ಆ ತೊಂದರೆನ ಜಾಸ್ತಿ ಮಾಡೋದಕ್ಕೆ ಅಲ್ವಾ ಥರ್ಡ್ ಪರ್ಸನ್ ಒಬ್ಬರಿದ್ದಾರೆ. ಓಕೆನಾ. ಅದರಿಂದ ನಿಮಗೆ ಇಲ್ಲಿ ಯಾವುದೇ ರೆಸ್ಪೆಕ್ಟ್ ಇಲ್ಲ, ನಿಮ್ಮನ್ನು ಕೇರ್ ಮಾಡೋರಿಲ್ಲ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋರಿಲ್ಲ ಅಲ್ವಾ, ನಿಮ್ಮನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ಅಲ್ವಾ. ನೀವು ತುಂಬ ಪವರ್ಫುಲ್ ವುಮೆನ್ ಅಥವಾ ಮೆನ್ ಅಲ್ವಾ, ನೀವು ನೆಮ್ಮದಿನ ಬಯಸೋರು, ಅದಕ್ಕೆ ನಿಮಗೆ ಇಷ್ಟೊಂದು ತೊಂದರೆಗಳು ಇಲ್ಲಿ ಬಂದಿದ್ದಾವೆ. ಇಲ್ಲಿ ನೋಡಿ, ನೈಟ್ ಆಫ್ ಸ್ವಾರ್ಡ್ಸ್ ರಿವರ್ಸ್ ಬಂದಿದೆ. ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ರಿವರ್ಸ್ ಬಂದು ಏನು ಹೇಳ್ತಿದೆ ಅಂದರೆ, ಬಿಟ್ಟು ಹೋಗಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ನೀವು ಇದ್ದೀರಾ. ನೀವು ಬಿಟ್ಟು ಹೋಗೋದಿಕ್ಕೆ ಹೋದ್ರೂ ನೋಡಿ ಜೊತೆಲೇ ಬರ್ತಿದೆ, ನಿಮಗಿಂತ ಮುಂದೆನೆ ನಿಮ್ಮ ಪ್ಲಾನ್ಸ್ ಎಲ್ಲ ಅಂದಾಜು ಮಾಡ್ತಿದೆ.
ನಿಮ್ಮದು ಮಾಸ್ಟರ್ ಪ್ಲಾನ್ ಆಗಿರ್ಬೋದು ಅಲ್ವಾ? ಏನಾದರೂ ಒಂದು ಸಣ್ಣದಾಗಿ ಮನಸ್ಸಿಗೆ ನೆಮ್ಮದಿ ತಗೊಳ್ಳೋಣ ಅನ್ನೋ ಪ್ಲಾನ್ ಆಗಿರ್ಬೋದು. ಹೋಗೋಣ, ನಿಮ್ಗಿಂತ ಒಂದು ಪಟ್ಟು ಜಾಸ್ತಿನೇ ಯೋಚನೆ ಮಾಡ್ತಿದ್ದಾರೆ, ನಿಮಗೆ ತೊಂದರೆ ಕೊಡೋರು, ನಿಮ್ಮ ಪಾಸ್ಟ್ ಲೈಫ್ ಕರ್ಮ. ಓಕೆನಾ? ರನ್ ಆಗೋದಕ್ಕೆ ಸಾಧ್ಯ ಆಗ್ತಿಲ್ಲ ನಿಮಗೆ ಈ ಪ್ರಾಬ್ಲಮಿಂದ. ನಿಜವಾದ ನಿಮ್ಮ ಸೋಲ್ ಕಡೆಯಿಂದ ಈಗ ಮೆಸೇಜ್ ನೋಡೋಣ ಏನು ಬರುತ್ತೆ ಅಂತ. ಓ ಮೈ ಗಾಡ್, ಫ್ಯಾಮಿಲಿ ಪ್ರೆಗ್ನೆನ್ಸಿ. ವಾಟ್? ಫ್ಯಾಮಿಲಿ ಹ್ಯಾಪಿನೆಸ್ ಬೇಕು ನಿಮಗೆ, ಒಂದು ರಿಲೇಶನ್ಶಿಪ್ ಬೇಕು. ತುಂಬ ಜನ ಫ್ಯಾಮಿಲಿ ರಿಲೇಷನ್ ಬಗ್ಗೆ ನೋಡ್ತಿದ್ದೀರಾ. ಹಾಗಾದರೆ ನಿಮ್ಮ ಸೋಲ್ ಅದು ಹೇಳ್ತಿದೆ, ನಿಮ್ಮ ಸೋಲ್ಗೆ ಹ್ಯಾಪಿ ಫ್ಯಾಮಿಲಿ ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಈ ಕಾರ್ಡು, ಎಷ್ಟು ಅದ್ಭುತವಾದ ಫ್ಯಾಮಿಲಿ ಇದೆ. ಫ್ಯಾಮಿಲಿ ಬೇಕು ಅದಕ್ಕೆ ಅಲ್ವಾ? ಪ್ರೆಗ್ನೆನ್ಸಿ, ನಿಮ್ಮ ಸೋಲ್ಮೇಟ್ ಜೊತೆ ಮಗು, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಬೇಕು ನಿಮಗೆ ಅಲ್ವಾ? ಅವರ ಪ್ರತಿರೂಪನ ನೀವು ನೋಡಬೇಕು, ಕೇರ್ ಮಾಡಬೇಕು, ಎಂಜಾಯ್ ಮಾಡಬೇಕು. ಪ್ರೆಗ್ನೆನ್ಸಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಒಂದು ಸೋಲ್ ವೆಯ್ಟ್ ಮಾಡ್ತಿದೆ. ನಿಮ್ಮ ನಿಜವಾದ ಪ್ರೀತಿ ಅಲ್ಲಿ ಒಂದು ಮಗು ಬೆಳಿಬೇಕು, ಒಂದು ಸೋಲ್ ಬೆಳಿಬೇಕು ಅಂತ ಆಸೆ ಪಡ್ತಿದೆ ಇಲ್ಲಿ. ಓ ಮೈ ಗಾಡ್, ನಿಮ್ಮ ಸೋಲ್ ಇಷ್ಟು ಆಸೆ ಇಟ್ಕೊಂಡಿದೆ, ಒಂದು ಹ್ಯಾಪಿ ಫ್ಯಾಮಿಲಿ ಬೇಕು ಅಂತ. ಕೆಲವೊಂದು ಸೋಲ್ಸ್ ಇರ್ತವೆ, ಇಂಡಿಪೆಂಡೆಂಟ್ ಆಗಿ ಬದುಕಬೇಕು, ಯಾರೂ ಬೇಡ, ಲೈಫ್ನ ಎಂಜಾಯ್ ಮಾಡಬೇಕು, ಈ ಫ್ಯಾಮಿಲಿ ಅನ್ನೋ ಒಂದು ಕಂಟ್ರೋಲಲ್ಲಿ ಇರೋದು ಬೇಡ ಅಂತ. ಬಟ್ ನೀವು ಹಾಗಲ್ಲ, ನಿಮಗೆ ಸೋಲ್ಮೇಟ್ ಬೇಕು ಅಲ್ವಾ? ಒಂದು ಕೇರ್ ಬೇಕು, ಲವ್ ಬೇಕು ಅಲ್ವಾ? ಹ್ಯಾಪಿನೆಸ್ ಬೇಕು, ಇದನ್ನ ಪಡೆಯುವ ಆಸೆಯಲ್ಲಿ ಇದೆ ನಿಮ್ಮ ಸೋಲ್. ಪ್ರೆಗ್ನೆನ್ಸಿ, ಮಗುವನ್ನ ಕೇರ್ ಮಾಡೋ ಅಂಥದ್ದು, ತಾಯ್ತನನ ಅನುಭವಿಸುವಂಥದ್ದು ಅಲ್ವಾ? ತುಂಬ ಚೆನ್ನಾಗಿ ಬಂದಿದೆ ಕಾರ್ಡ್ಸ್ ಇಲ್ಲಿ. ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ ಏನಿದ್ರು ರೀಸಾಲ್ವ್ ಆಗಿ ಒಂದು ಮ್ಯಾರೇಜ್ ಆಗೋದು, ಮಗು ಇರೋದು ಅಲ್ವಾ? ಒಂದು ಬ್ಯೂಟಿಫುಲ್ ಫ್ಯಾಮಿಲಿ. ತುಂಬ ತುಂಬ ನಿಮ್ಮ ಸೋಲ್ ಎನರ್ಜಿ ಇದು. ಓಕೆ, ಓಹ್ ಇಷ್ಟು ಬೇಕಾ? ಲಕ್ ಈಸ್ ಇನ್ ಯುವರ್ ಸೈಡ್. ಓ ಮೈ ಗಾಡ್, ಯು ಆರ್ ಗುಡ್ ಎನಫ್. ನಿಮಗೆ ಕ್ವಶನ್ಗೆ ಆನ್ಸರ್ ಬೇಕು ಅಂತ ಹೇಳಿದೆ ಅಲ್ವಾ? ನೋಡಿ ಇಲ್ಲಿ, ದ ಆನ್ಸರ್ ಯು ನೀಡ್ ಆರ್ ಕಮಿಂಗ್ ಅಂತೆ. ಲಕ್, ದೇವರ ಬ್ಲೆಸ್ಸಿಂಗ್ಸ್ ಪ್ರತಿಯೊಂದು ನಿಮ್ಮ ಕಡೆಗೆ ಇದೆ, ಯಾವುದೇ ಅನುಮಾನ ಬೇಡ. ಇದನ್ನ ಪಡ್ಕೊಳ್ಳೋದಿಕ್ಕೆ ನೀವು ಬಾಣದ ರೀತಿ, ಓಕೆನಾ, ಅಷ್ಟು ವೇಗವಾಗಿ ಸ್ಟ್ರಾಂಗ್ ಆಗಿ ಇರಬೇಕು. ಬಾಣ ಹಿಂದಕ್ಕೆ ತಿರುಗಿದ್ರೆ ಬರುವ ಲಕ್ಕು ವಾಪಸ್ ಹೋಗ್ಬಿಡುತ್ತೆ. ರಿಸೀವಿಂಗ್ ಮೂಡಲ್ಲಿ ಇರಬೇಕು, ಓಕೆನಾ? ನಾವು ಅದನ್ನ ನೋಡ್ತಿದ್ದೀವಿ. ಲಕ್ ನಿಮ್ಮ ಕಡೆ ಇದೆ, ನಿಮ್ಮ ಸೋಲ್ ಪರ್ಪಸ್ ನಿಮ್ಮ ಕಡೆ ಇದೆ. ನೀವು ಈ ಜನ್ಮಕ್ಕೆ ಹ್ಯಾಪಿ ಫ್ಯಾಮಿಲಿನ ಪಡ್ಕೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಜನ್ಮದಲ್ಲೂ ನಿಮ್ಮ ಸೋಲ್ ಪರ್ಪಸ್ ಇದೆ ಇರುತ್ತೆ. ನೀವು ಟಾಸ್ಕ್ನ ಕಂಪ್ಲೀಟ್ ಮಾಡ್ದಿರಾ ಮುಕ್ತಿ ಸಿಗೋದು ತುಂಬಾ ಕಷ್ಟ. ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಏನೇ ಇರಲಿ, ನಿಮ್ಮ ಪಾರ್ಟ್ನರ್ ಪ್ರಾಬ್ಲಮ್, ನಿಮ್ಮ ಪ್ರಾಬ್ಲಮ್, ನಿಮಗೆ ಮಕ್ಕಳಾಗದೇ ಇರೋ ಪ್ರಾಬ್ಲಮ್ ಯಾವುದೇ ಇರಲಿ, ಓಕೆನಾ, ಆ ಪ್ರಾಬ್ಲಮ್ನ ಹೀಲ್ ಮಾಡ್ಕೋಬೇಕು ಅಂತ ನಿಮಗೆ ಕಾರ್ಡ್ಸ್ ಹೇಳ್ತಿದೆ. ಓಕೆ, ತುಂಬಾನೇ ಚಾನ್ಸಸ್ ಇದೆ. ನಿಮ್ಮ ಸೋಲ್ ಕಾಂಟ್ರಾಕ್ಟ್ ಹೇಗಿದೆ ಅಂದ್ರೆ, ಈ ಪರ್ಸನ್, ಈ ವ್ಯಕ್ತಿ, ಓಕೆನಾ, ಈ ಸಂದರ್ಭ, ಈ ಟೈಮ್ಗೆ ಈ ಒಂದು ಕಾರ್ಮಿಕ್ ಲೆಸನ್ ಕಂಪ್ಲೀಟ್ ಆಗಿ ನನ್ನ ಕರ್ಮನ ಹೀಲ್ ಮಾಡಿ ನಾನು ಮುಗೀತು ಜೀವನ, ಸಂಪೂರ್ಣವಾಗಿ ಹ್ಯಾಪಿ ಫ್ಯಾಮಿಲಿ ಜೊತೆ ಇರ್ತೀನಿ ಅಂತ ಈ ಕಾರ್ಡ್ ಹೇಳ್ತಿದೆ. ಓಕೆನಾ, ಈ ಜನ್ಮಕ್ಕೆ ಕಂಪ್ಲೀಟ್ ಆಗ್ಬೇಕಂತೆ, ಮುಗಿಬೇಕಂತೆ. ಯಾವ ಒಂದು ಪ್ರೀತಿಗಾಗೂ ನೋವಿಂದ ನರಳಾಡ್ತಾ ಇರಬಾರ್ದು, ಓಕೆನಾ. ಪೀಸ್ ಬೇಕು, ಎನಫ್ ಆಗಬೇಕು ಈ ಜನ್ಮಕ್ಕೆ ಅಂತ ಮೂನ್ ಎನರ್ಜಿ ನಿಮಗೆ ಇಲ್ಲಿ ಮೆಸೇಜ್ ಕೊಡ್ತಿದೆ ಅಲ್ವಾ? ಅಂಡ್ ನೋಡ್ಬೋದು ನೀವು, ದ ಆನ್ಸರ್ ಯು ನೀಡ್ ಇಟ್ ಕಮ್ಮಿಂಗ್. ನಿಮ್ಮ ಆನ್ಸರ್ ಬರ್ತಿದೆ ನಿಮಗೆ ಈ ಕ್ಷಣದಿಂದ. ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ, ಐ ಕ್ಲೈಮ್ ದಿಸ್ ಪಾಸಿಟಿವ್ ಎನರ್ಜಿ ಅಂತ ಟೈಪ್ ಮಾಡಿ, ಓಕೆನಾ. ಈ ಕ್ಷಣದಿಂದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಯೂನಿವರ್ಸ್ ದಿನೇ ದಿನೇ ಆನ್ಸರ್ ಕೊಡ್ತಾ ಹೋಗುತ್ತೆ, ಓಕೆನಾ. ನಿಮಗೆ ಇವತ್ತಿಂದ ಬಟರ್ಫ್ಲೈಸ್ ಜಾಸ್ತಿ ಕಾಣಿಸುತ್ತೆ, ಪಕ್ಷಿ ಕೂಗು ಜಾಸ್ತಿ ಕಾಣಿಸುತ್ತೆ, ಓಕೆನಾ. ಅದನ್ನು ನಾವು ಇವತ್ತು ನೋಡ್ಬೋದು. ಓಕೆ, ಸೊ ಮೋರ್ ಕಾರ್ಡ್ಸ್ ನೋಡೋಣ. ವೆರಿ ವೆರಿ ಇಂಟ್ರೆಸ್ಟಿಂಗ್. ನಿಮ್ಮ ಪ್ರಶ್ನೆಗೆ ಆನ್ಸರ್, ಲಕ್ ನಿಮ್ಮ ಕಡೆ ಇದೆ. ಈ ಜೀವನದಲ್ಲಿ ಕಂಪ್ಲೀಟ್ ಆಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ನಿಮಗಿದೆ. ಈ ಜೀವನದಲ್ಲಿ ಈ ಪರ್ಸನ್ ನನಗೆ ಸಿಗ್ತಾರಾ ಇಲ್ವಾ, ಈ ಜೀವನದಲ್ಲಿ ನನ್ನ ನಿಜವಾದ ಕೆರಿಯರ್ ಪರ್ಪಸ್ ನಾನು ತಿಳ್ಕೊಂತೀನಾ ಇಲ್ವಾ, ಸಕ್ಸಸ್ ಆಗ್ತೀನಾ ಇಲ್ವಾ, ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಿದೆ, ಓಕೆನಾ. ನಿಮಗೆ ಹ್ಯಾಪಿ ಫ್ಯಾಮಿಲಿ ಇದೆ. ನಿಮ್ಮ ಪ್ರಶ್ನೆ ಹ್ಯಾಪಿ ಫ್ಯಾಮಿಲಿ ಇರುತ್ತಾ ಇಲ್ವಾ? ಇರುತ್ತೆ. ನಿಮ್ಮ ಪ್ರಶ್ನೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತಾ ಇಲ್ವಾ? ನಿಮಗೆ ಕನ್ಫರ್ಮ್ ಆಗುತ್ತೆ, ಓಕೆ. ಆ ರೀತಿ ಬರ್ತಿದೆ ಕಾರ್ಡ್ಸ್. ನೋಡೋಣ, ಇನ್ನೊಂದಷ್ಟು ಕಾರ್ಡ್ಸ್ ಕಲೆಕ್ಟ್ ಆಗಿದೆ. ಸೊ ದ ಫುಲ್ ಕಾರ್ಡ್ ಬಂದಿದೆ, ಇಲ್ಲಿ ರಿವರ್ಸ್ ಬಂದಿದೆ. ಸಮಥಿಂಗ್ ನೀವು ಇಲ್ಲಿ ಕ್ರಿಸ್ಟಲ್ ಇದೆ ಅಲ್ವಾ, ಮಲ್ಟಿ ಡೈಮೆನ್ಷನ್ ಲೈಫ್, ತುಂಬಾನೇ ಸ್ಪಿರಿಚುವಲಿ ಹೋಗಿ ಒಂದನ್ನ ಕಲ್ತಿದ್ದೀರಾ. ನಿಮ್ಮ ಲೈಫ್ಗೆ ಸರಿ ಹೋಗುವಂಥದ್ದನ್ನ ಪ್ರಾಕ್ಟೀಸ್ ಮಾಡಿದ್ದೀರಾ. EFT, NLP, ಹೋಪೋನೋಪೋನೋ, ಸಮಥಿಂಗ್
ಒಂದನ್ನ ಓಕೆನಾ ಮನಿ ಸ್ಪೆಂಡ್ ಮಾಡಿ ಸ್ಪಿರಿಚುವಲಿ ಅಂತಾನೆ ಅಲ್ಲ ಪ್ರಾಕ್ಟಿಕಲಿ ಕೂಡ ಕೆಲವೊಂದನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಜೀವನದ ಬಗ್ಗೆ. ಬಟ್ ಅದನ್ನ ಯಾವ್ದು ನೀವು ಉಪಯೋಗಿಸ್ಕೊಂತಿಲ್ಲ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ. ಇಲ್ಲಿ ಪಾಸಿಟಿವ್ ಥಿಂಕಿಂಗ್ ಲೋ ಆಗ್ತಿದೆ ಥರ್ಡ್ ಪಾರ್ಟಿ ಕಾರಣದಿಂದ ಅಥವಾ ಮೂರನೇ ವ್ಯಕ್ತಿ ಸಕ್ಸಸ್ ಆಗ್ತಿರುವ ಕಾರಣದಿಂದ ನಿಮ್ಗೆ ಡಬ್ಟ್ಗಳು ಇಲ್ಲಿ ಸ್ಟಾರ್ಟ್ ಆಗ್ತಿದೆ ನೋಡಿ ಅಲ್ಲಿ. ಸಮುದ್ರಕ್ಕೆ ಹೋಗಿ ಹಾಡ್ಬೇಕು ಅಲ್ವಾ? ಬಟ್ ಯೋಚನೆ ಮಾಡ್ತಾ ಇದ್ದಾರೆ ಭಯಕ್ಕೆ, ಕನ್ಫ್ಯೂಷನ್ಗೆ. ಒಂದೇ ಕಾಲಲ್ಲಿ ನೋಡಿ, ಒಂದ್ ಕಾಲ್ ಸ್ಟೆಪ್ಸ್ ಹಾಕ್ಬೇಕು ಅಥವಾ ಬೇಡ್ವಾ ನಿರ್ಧಾರ ಇನ್ನು ತಗೊಳ್ಳೋದಿಕ್ಕೆ ಆಗ್ತಿಲ್ಲ. ಈ ಕಾರ್ಡ್ ಬರ್ತಿದೆ. ಎಲ್ಲವೂ ನಿಮ್ಮ ಪರವಾಗಿ ಇದ್ರೂನು ಓಕೆನಾ, ನಿಮ್ಗೆ ಎಲ್ಲೋ ಒಂದು ಎನರ್ಜಿ ಹಿಂದಕ್ಕೆ ಎಳೆದಿದೆ. ಓಕೆನಾ, ನಿಮ್ ಹಾರ್ಟ್ ಚಕ್ರ ಬ್ಲಾಕ್ ಆಗಿರೋದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಯಾಕೆ ಅಂದ್ರೆ ಈ ಭಯಗಳಿಂದಾನೆ, ಡೌಟ್ಗಳಿಂದಾನೆ ನೀವು ಇಲ್ಲಿ ಯಾವುದೇ ಡಿಸಿಷನ್ ತಗೊಳ್ಳೋದಿಕ್ಕೆ ಆಗ್ತಿಲ್ಲ. ಜಸ್ಟ್ ನೋಡ್ತಾ ನಿಲ್ತ್ಕೊಂಡಿರೋದು ಆಗೋದನ್ನ ಅಷ್ಟೇ. ಓಕೆನಾ. 7 ಆಫ್ ವಾಂಡ್ಸ್ ನೋಡಿ, ಚಕ್ರಾಸ್ ಬಂದಿದಾವೆ ಇಲ್ಲಿ ನಿಮ್ಗೆ ಅಲ್ವಾ? ನೀವು ಚಕ್ರಾಸ್ ಅಂದ್ರೆ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಿ ಚಕ್ರಾಸ್ ಆಕ್ಟಿವ್ ಆಗುತ್ತೆ. ಓಕೆನಾ. ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು, ಓಕೆ, ಸಬ್ ಕಾನ್ಶಿಯಸ್ ಮುದ್ರನ ಇಟ್ಕೊಂಡು, ಓಕೆನಾ. 7 ಸೆಕೆಂಡ್ಸ್ ಬ್ರೀತ್ ಇನ್ ಮಾಡಿ ನಿಧಾನವಾಗಿ. ಒಂದೊಂದು ಸೆಕೆಂಡ್ಗೂ ಒಂದೊಂದು ಚಕ್ರ ಲೈಟ್ ಫ್ಲಾಶ್ ಲೈಟ್ ಆಗ್ತಿರೋ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆನಾ. 7 ಸೆಕೆಂಡ್ಸ್ ಬ್ರೀತ್ ಇನ್ ಮಾಡಿ, 7 ಸೆಕೆಂಡ್ಸ್ ಹೋಲ್ಡ್ ಮಾಡಿ, ಮತ್ತೆ 7 ಸೆಕೆಂಡ್ ನಿಧಾನವಾಗಿ ಮೌತ್ ಇಂದ ಉಸಿರನ್ನ ಹೊರಗಡೆ ಬಿಡಿ. ಓಕೆನಾ. ಈ ರೀತಿ 7 ಟೈಮ್ಸ್ ಮಾಡ್ಬೇಕಾಗಿರುತ್ತೆ. ಈ ರೀತಿ ಮಾಡಿದ್ರೆ ನಿಮ್ಮ ಚಕ್ರಾಸ್ ಸರಿಯಾದ ಅನೈಲೆಂಟ್ ಬರುತ್ತೆ. ಓಕೆನಾ. ಅಂದ್ರೆ ಕೆಲವೊಂದು ಕಾರಣಗಳಿಂದ ಒಂದೊಂದು ಚಕ್ರ ಬ್ಲಾಕ್ ಆಗಿರುತ್ತೆ, ಅಂದ್ರೆ ಸಿಂಕ್ ಆಗಿರುತ್ತೆ. ಸೊ ಓಕೆನಾ. ನೋಡಿ ಇಲ್ಲಿ ನೋಡ್ಬೋದು ನೀವು ಫ್ಲಾಶ್ ಆಗ್ತಾ ಇರೋದು. ಮೆಡಿಟೇಷನ್ ಮಾಡಬೇಕು ನೀವು ಅಂತಂದ್ಬಿಟ್ಟು ನಿಮ್ಗೆ ಇಲ್ಲಿ ಗೈಡ್ ಮಾಡ್ತಿದೆ. ಇದರಿಂದ ಏನಾಗುತ್ತೆ ಅಂದ್ರೆ ಈ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಅಂಡ್ ಪಾಸಿಟಿವ್ ಆಗಿ ನೀವು ಓಕೆನಾ ಬದಲಾಗೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಯೂನಿವರ್ಸ್ ಪೂರ್ತಿ ನಿಮ್ಗೆ ಅನುಕೂಲಕರವಾಗಿ ವರ್ಕ್ ಮಾಡೋದಕ್ಕೆ ಚಕ್ರಾಸ್ ನಿಮ್ಗೆ ಇಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆನಾ. ಸೊ ನಿಮ್ಗೆ ಮೆಡಿಟೇಷನ್ ವಿಡಿಯೋಸು ನಾನು ಯಾರು ಕೌನ್ಸಿಲಿಂಗ್ ತಗೊಳ್ತಿರೋ ಅವ್ರಿಗೆ ಫ್ರೀ ಆಗಿ ಶೇರ್ ಮಾಡ್ತೀನಿ. ಓಕೆನಾ. ಯೂಟ್ಯೂಬ್ ಅಲ್ಲಿ ಇರುತ್ತೆ, ಅನ್ಲಿಸ್ಟ್ ಅಲ್ಲಿ ಇರುತ್ತೆ. ಲಿಂಕ್ ಕ್ಲಿಕ್ ಮಾಡಿ ನೀವು ಆ ವಿಡಿಯೋನ ನೋಡಿ ಮೆಡಿಟೇಷನ್ ಮಾಡ್ಕೋಬಹುದು. ಚಕ್ರಾಸ್ ಮೇಲೆ ಇರುತ್ತೆ. ಅಂದ್ರೆ ಚಕ್ರಾಸ್ ಅಲ್ಲೇ ನಮ್ಮ ಮ್ಯಾನಿಫೆಸ್ಟೇಷನ್ ಅಥವಾ ನಮ್ಗೆ ಯಾವ ಪರ್ಸನ್ ಬೇಕಾಗಿದೆ ಅದರ ಮೇಲೆ ನಾವು ವರ್ಕ್ ಮಾಡುವಂಥದ್ದು ಅಂಡ್ ಸಬ್ ಕಾನ್ಶಿಯಸ್ ಕನೆಕ್ಟ್ ಆಗುವಂಥದ್ದು ಮೆಡಿಟೇಷನ್ ಇರುತ್ತೆ. ನಿಮ್ಗೆ ತುಂಬಾ ರೀತಿ ಓಪನ್ ಓಕೆನಾ ಎನರ್ಜಿ ಎಕ್ಸ್ಚೇಂಜ್ ಆಗುವಂಥದ್ದು ಎಲ್ಲ ನಿಮ್ಗೆ ಎಕ್ಸ್ಪ್ಲನೇಷನ್ಸ್ ಅಂಡ್ ಮೆಡಿಟೇಷನ್ ಇರುತ್ತೆ. ಓಕೆನಾ. ಅದು ಸ್ಟಾರ್ ಕಾರ್ಡ್ ಬಂದಿದೆ ಇಲ್ಲಿ. ಓಕೆನಾ. ಎಷ್ಟು ದೂರದಲ್ಲಾದ್ರೂ ಇರ್ಲಿ ನಿಮ್ಮ ಬೇಕಾಗಿರುವ ಹ್ಯಾಪಿನೆಸ್ ನಿಮ್ ಕೈಯಲ್ಲೇ ಇದೆ. ದಾರನ ಹಿಡ್ಕೊಳ್ತೀರಾ ಬಿಟ್ಬಿಡ್ತೀರಾ ನಿಮ್ಮ ನಿರ್ಧಾರಕ್ಕೆ ಬಿಟ್ಟಿದ್ದು. ಓಕೆನಾ. 17 ಡೇಸ್ ಅಲ್ಲಿ ಓಕೆನಾ ನಿಮ್ಗೊಂದು ಅವಕಾಶ ಕೊಡುತ್ತೆ ಯೂನಿವರ್ಸಿಟಿ. ಓಕೆ. ಸ್ಟಾರ್ ಇದೆ. ಓಕೆ. ಸೊ ನನಗೆ ಊಲ್ಫ್ ನೆನಪಾಗ್ತಿದೆ ಈ ಟೈಮಲ್ಲಿ. ಓಕೆನಾ. ಇವರ ಹೇರು ಅವ್ರ ಫೇಸ್ ಕಟ್ ಸ್ಟಾರ್ನ ನೋಡಿ ನನಗೆ ಊಲ್ಫ್ ನೆನಪಾಗ್ತಿದೆ. ಊಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಂತ ಡೈಲಿ 21 ಟೈಮ್ಸ್ ಹೇಳಿ. ಓಕೆನಾ. ನಿಮ್ಗೆ ನಿಮ್ಮ ಪಾರ್ಟ್ನರ್ ಮೇಲೆ ಅಥವಾ ನಿಮ್ಮ ವರ್ಕ್ ಮೇಲೆ ಡೌಟ್ ಯಾವಾಗ ಬರುತ್ತೋ ಅವಾಗೆಲ್ಲ ಊಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಂತ 21 ಟೈಮ್ಸ್ ಹೇಳಿ. ಓಕೆನಾ. ನೀವು ಆ ಒಂದು ನೆಗೆಟಿವ್ ಆಗಿ ನೀವು ಯೋಚನೆ ಮಾಡೋದು, ನೆಗೆಟಿವ್ನ ಅಟ್ರಾಕ್ಟ್ ಮಾಡೋದನ್ನ ಸ್ಟಾಪ್ ಮಾಡ್ಬೋದು. ಓಕೆನಾ. ಊಲ್ಫ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಓಕೆ. ಸೊ ಮೋರ್ ಕಾರ್ಡ್ಸ್ ನೋಡೋಣ. ಸ್ಟಾರ್ ಕಾರ್ಡ್ ಬಂದಿದೆ ಇಲ್ಲಿ. ಈ ಜನ್ಮಕ್ಕೆ ನಿಮ್ಮ ಸೋಲ್ ಪರ್ಪಸ್ನ ಕಂಪ್ಲೀಟ್ ಮಾಡೋದಕ್ಕೆ ನಿಮ್ಗೆ ಇಲ್ಲಿ ತುಂಬಾ ಅವಕಾಶಗಳಿದಾವೆ. ಓಕೆನಾ. ಪ್ರಶ್ನೆಗೆ ಆನ್ಸರ್ ಟ್ರಿಗರ್ಸ್ ವಿಸಿಟ್ ಇದೆ. ಸೊ ನೋಡಿ ಇಲ್ಲಿ ನಿಮ್ಮ ಚೈಲ್ಡ್ಹುಡ್ ಟ್ರಿಗರ್ಸ್ ಇದಾವಲ್ವಾ, ಅಂದ್ರೆ ಕೋಪ ಮಾಡ್ಕೊಳ್ಳೋದು, ಬಿಸ್ನೆಸ್ ಆಗ್ತಿಲ್ಲ ಅಂತ ಮುಗಿಸ್ಕೊಂಡು ಕುತ್ಕೊಳ್ಳೋದು, ನಿಮ್ಮ ಪಾರ್ಟ್ನರ್ ಕಾಲ್ ಮಾಡಿಲ್ಲ ಅಂತ ಬೇಜಾರು ಮಾಡೋದು, ಈ ಜನ್ಮಕ್ಕೆ ನಂಗೆ ಮದುವೆ ಆಗೋದಿಲ್ಲ ಅಂತ ಈ ರೀತಿ ಬೇಜಾರು ಮಾಡ್ಕೊಳ್ಳೋದು, ಮಗು ರೀತಿ ಬೇಜಾರು ಮಾಡ್ಕೊಂಡು ನೀವು ಅಟ್ರಾಕ್ಟ್ ಮಾಡಬೇಕಾಗಿರೋ ಪ್ರತಿಯೊಂದನ್ನು ದೂರ ಮಾಡ್ಕೊಳ್ತಾ ಇದ್ದೀರಾ. ಓಕೆನಾ. ಚೈಲ್ಡ್ ರೀತಿ ಆಡೋದನ್ನ ಬಿಡಿ. ಓಕೆನಾ. ಯೂನಿವರ್ಸ್ ರೀತಿ ಯೋಚನೆ ಮಾಡಿ, ಡಿವೈನ್ ರೀತಿ ಯೋಚನೆ ಮಾಡಿ, ಪ್ರತಿಯೊಂದನ್ನು ಅಟ್ರಾಕ್ಟ್ ಮಾಡಿ. ಓಕೆ. ಇಲ್ಲಿ ನೋಡ್ಬೋದು ವಿಸಿಟ್, ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್, ಫೋನ್ ಕಾಲ್ ಎಲ್ಲ ನಿಮಗೆ ಅವೈಲೇಬಲ್ ಇದೆ ಇಲ್ಲಿ. ನಿಮಗೆ ಕ್ಲೈಂಟ್ಸ್ ಕಾಲ್ ಮಾಡ್ತಾರೆ, ಕಸ್ಟಮರ್ಸ್ ಬರ್ತಾರೆ ಬಿಸ್ನೆಸ್ ಆದ್ರೆ. ಓಕೆನಾ. ಹೆಲ್ತ್ ಬದಲಾಗುತ್ತೆ. ಓಕೆನಾ. ಅಂದ್ರೆ ನೀವು ಸಮಥಿಂಗ್ ವಿಸಿಟ್ ಮಾಡ್ಬೋದು, ಒಂದು ಟೆಂಪಲ್ಗೆ ವಿಸಿಟ್ ಮಾಡ್ಬೋದು ಅಲ್ವಾ. ಗುಡ್ ನ್ಯೂಸ್ ಅಂತೂ ಇದೆ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ, ಮನಿ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ, ನಿಮ್ಗೆ ಬೇಕಾದವರು ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ. ಓಕೆನಾ. ಚೈಲ್ಡ್ಹುಡ್ ಟ್ರಾಮಾ. ಓಕೆನಾ. ಯಾರು ಸಿಂಕ್ ಹಾಕ್ತಾರೆ ಇಲ್ಲಿ ಮುಗಿಸ್ಕೊಂಡು ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಹರ್ಟ್ ಮಾಡ್ಕೊಂಡು ನಿಮ್ಮನ್ನ ನೀವೇ ಬೈಕೊಂಡು, ನಿಮ್ಮ ಫ್ಯಾಮಿಲಿನ ಬೈಕೊಂಡು, ನಿಮ್ಮ ರೂಪನ, ನಿಮ್ಮ ಸ್ಟಡೀಸ್ನ, ನಿಮ್ಮ ಮನೆಯನ್ನ, ನಿಮ್ಮ ದೇವರನ್ನ ನಿಮ್ಮ ನೀವೇ ಯಾವಾಗ ಮಗು ರೀತಿ ಹಠ ಅಂದ್ರೆ ಹಠ ಅಲ್ಲ, ಅದು ಸಿಂಕ್ ಕಡಿಮೆ ಮಾಡ್ಕೊಳ್ತಿರೋ ಆವಾಗ ನಿಮ್ಗೆ ಬರ್ಬೇಕಾಗಿರೋ ಪ್ರತಿಯೊಂದು ದೂರ ಆಗ್ತಾ ಹೋಗುತ್ತೆ. ನಿಮ್ಗೆ ಆನ್ಸರ್ ಪ್ರತಿಯೊಂದು ಸಿಗುತ್ತೆ ಅಂತ ಟ್ಯಾರೋಟ್ ಇವತ್ತು ಹೇಳ್ತಿದೆ. ನಿಮ್ಮ ಪ್ರಶ್ನೆಗಳಿಗೆ ಬಂದು ನಿಮ್ಮ ಪ್ರಶ್ನೆಗೆ ಆನ್ಸರ್ ಕೊಡ್ತಾರೆ. ಕಾಲ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತಾರೆ. ಇಲ್ಲಿ ನಿಮ್ಗೆ ಒಂದು ಡೌಟ್ ಇದೆ, ಇವ್ರು ಯಾಕೆ ನನ್ನ ಜೊತೆ ಮಾತಾಡ್ತಿಲ್ಲ, ಕಾಲ್ ಮಾಡಿ ಕ್ಲಿಯರ್ ಮಾಡ್ತಾರೆ. ಓಕೆ.
ನಾನು ಎನರ್ಜೈಸ್ ಮಾಡ್ತಿದ್ದೀನಿ, ನಾನು ಬ್ಲೆಸ್ ಮಾಡ್ತಿದ್ದೀನಿ. ನಿಮ್ಮ ಪ್ರಶ್ನೆಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದನೇ ಉತ್ತರ ಸಿಗುತ್ತೆ. ನಿಮ್ಮ ಕರಿಯರ್ ಪರ್ಪಸ್ ಯಾವುದು ಅಂತ ಅಂದ್ಬಿಟ್ಟು ಓಕೆನಾ, ನಿಮ್ಮ ಡ್ರೀಮಲ್ಲಿ ಅಥವಾ ನಿಮ್ಮ ವಿಷನ್ಗೆ ಅಥವಾ ನಿಮ್ಮ ಫ್ರೆಂಡಿಂದ ಅಥವಾ ನಿಮ್ಮ ಗುರುವಿಂದ ಅಥವಾ ಒಂದು ಶಾರ್ಟ್ಸಿಂದ ಆದರೂ ಆಗಲಿ ಓಕೆನಾ, ನಿಮಗೆ ಗೊತ್ತಾಗೋ ರೀತಿ ನಿಜವಾದ ಟ್ರೂತ್ ನಿಮಗೆ ಗೊತ್ತಾಗೋ ರೀತಿ ಒಂದು ಹಿಂಟ್ ಬರುತ್ತೆ, ಮೆಸೇಜ್ ಬರುತ್ತೆ, ಸೈನ್ ಬರುತ್ತೆ ನಿಮಗೆ ಓಕೆನಾ. ನಿಮಗೆ ಬಟರ್ಫ್ಲೈ ಕಾಣಿಸುತ್ತೆ, ಪಕ್ಷಿ ಸೌಂಡ್ ಕೇಳಿಸುತ್ತೆ, ಒಂದು ಏಂಜಲ್ ನಂಬರ್ ಟೈಮಲ್ಲಿ ನಿಮ್ಮ ಪ್ರಶ್ನೆಗೆ ಆನ್ಸರ್ ಸಿಗುವಂತಹ ಅವಕಾಶಗಳು ತುಂಬಾನೇ ಬರುತ್ತೆ ಓಕೆನಾ. ನೋಡಿ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಆನ್ಸರು ನಿಮ್ಮ ಬಳಿಗೆ ಬಂದು ಆನ್ಸರ್ ಕ್ಲಿಯರ್ ಮಾಡುವಂತಹ ಟೈಮ್ ಇದು. ಅದನ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಲಾಸ್ಟ್ 3 ಕಾರ್ಡ್ಸ್ ತೆಗಿದ್ದೀನಿ ಓಕೆನಾ. ಸ್ಟ್ರಾಂಗ್ ಆಗಿ ಯೂನಿವರ್ಸ್ ಕೊಡಿ, ಆನ್ಸರ್ ಕೊಡಿ ಅವರ ಡಬ್ಸ್ಗಳಿಗೆ. ಓಕೆ, ವಾವ್ ವಾವ್ ವಾವ್. ಸೊ ಇಲ್ಲಿ ನೋಡ್ಬೋದು ನೀವು ಓಕೆನಾ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಆನ್ಸರ್ ಎಲ್ಲಿದೆ ಅಂದ್ರೆ ನಿಮ್ಮ ಒಳಗಡೆನೆ ಇದೆ. ನಿಮ್ಮ ಹೇಗೆ ಬೇಕೋ ಹಾಗೆ ನಿಮ್ಮ ಆನ್ಸರ್ಗಳನ್ನ ನೀವು ಬದಲಾಯಿಸ್ಕೋಬಹುದು ಓಕೆನಾ. ನಿಮ್ಮ ಮೈಂಡ್ ಕಾಮ್ ಆದ್ರೆ ನಿಮ್ಮ ಆನ್ಸರ್ ನಿಮ್ಮ ಪರವಾಗಿ ಬರುತ್ತೆ. ಅವ್ರು ನಿಮ್ಮನ್ನ ಯಾಕೆ ಬಿಟ್ಟು ಹೋದ್ರು, ಅಥವಾ ನಿಮಗೆ ಅವರು ಫ್ಯೂಚರ್ ಅಲ್ಲಿ ಜೊತೆಗೆ ಇರ್ತಾರಾ ಇಲ್ವಾ, ನನ್ನ ಬಿಸ್ನೆಸ್ ಅಲ್ಲಿ ನನ್ಗೆ ಯಾಕೆ ಸಕ್ಸಸ್ ಆಗ್ತಿಲ್ಲ, ಪ್ರತಿಯೊಂದಕ್ಕೂ ಆನ್ಸರ್ ಎಲ್ಲಿದೆ ಅಂದ್ರೆ ಡಿವೈನ್ ಎನರ್ಜಿಯಲ್ಲಿದೆ. ಹೊರಗಡೆ ಪ್ರಪಂಚದಲ್ಲಿ ಎಲ್ಲೂ ನಿಮ್ಗೆ ಆನ್ಸರ್ ಸಿಗಲ್ಲ. ನಿಮ್ಮ ಡಬ್ಟ್ಗಳಿಗೆ, ಕಷ್ಟಗಳಿಗೆ ನೀವೇನ್ ಅನ್ಕೊಳ್ತಿರೋ, ಏನ್ ನೋಡ್ತಿದ್ರೋ ಅದೇ ನಿಮ್ಮ ಕಣ್ಣ ಮುಂದೆ ನಡೆಯುತ್ತೆ ಓಕೆನಾ. ಇವತ್ತು ಮನೆಗೆ ಬಂದು ನಿಮ್ಮ ಹಸ್ಬೆಂಡು ತುಂಬಾ ರೇಗಾಡಿ ಮಾತಾಡಿ ಅಲ್ವಾ ಜಗಳ ಮಾಡ್ಬೇಕು, ಅದೆಲ್ಲ ನಿಮ್ಮ ತಡೆಯಿಂದ ಡಿಸೈಡ್ ಮಾಡ್ತಾರೆ, ನಿಮ್ಮ ಸಬ್ ಕಾನ್ಶಿಯಸ್ ಇಂದ ಡಿಸೈಡ್ ಮಾಡುತ್ತೆ ಓಕೆನಾ. ನೀವ್ ಯಾವಾಗ ಡಿಸೈಡ್ ಮಾಡ್ತಿರೋ ನೀವು ಹೈಯರ್ ಸೆಲ್ಫ್ ಅಂತ, ಆಗ ಅವರು ಕಾಮ್ ಆಗಿರ್ತಾರೆ, ಪ್ರೀತಿ ಜಾಸ್ತಿ ತೋರಿಸ್ತಾರೆ, ನಿಮ್ಗೆ ತುಂಬಾ ಕೇರ್ ಮಾಡ್ತಾರೆ, ನಿಮ್ಮನ್ನ ಲವ್ ಮಾಡ್ತಾರೆ, ನಿಮ್ಗೆ ಏನ್ ಬೇಕೋ ಎಲ್ಲ ಕೊಡಿಸ್ತಾರೆ ಓಕೆನಾ. ನೀವು ಡೂ ಮೆಡಿಟೇಷನ್ 15 minutes ಎವ್ರಿ ಡೇ ಓಕೆ. ಯೂನಿವರ್ಸ್ ನಿಮ್ಮ ಪರವಾಗಿದೆ, ನಿಮಗೆ ಏನದು ಮೆಡಿಟೇಷನ್ ಪವರ್ ಇದೆ ಓಕೆನಾ. ಸ್ಟಾರ್ಟ್ ಮಾಡಿ, ಎಲ್ಲ ಪ್ರತಿಯೊಂದು ಸ್ಟಾರ್ಟ್ ಮಾಡಿ. ದಿನೇ ದಿನೇ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನಿಮ್ಮ ಡಿವೈನ್ ಪವರ್ ಜಾಸ್ತಿ ಆಗುತ್ತೆ. ನೋಡ್ತಾ ಇದ್ದ ಹಾಗೆ ನಿಮ್ಮ ಪ್ರಪಂಚ ಬದಲಾಗುತ್ತೆ ಓಕೆನಾ. ಮನಿ ವಿಚಾರದಲ್ಲಿ ನಿಮ್ಮ ಕೆರಿಯರ್ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂದ್ರೆ ಡೋಂಟ್ ವರಿ ಓಕೆ. ನಿಮಗೆ ನೀವು ಅನ್ಕೊಂತಿರೋದಕ್ಕಿಂತ ಜಾಸ್ತಿನೇ ಇನ್ಕಮ್ ಓಕೆನಾ. ಏನೆಲ್ಲ ದುಡ್ಡು ಬರ್ಬೇಕು ಯಾವ ಕಡೆಯಿಂದ ಪ್ರತಿಯೊಂದು ಬರುತ್ತೆ ಓಕೆನಾ. ಯೂನಿವರ್ಸ್ ನಿಮಗೆ ಆನ್ಸರ್ ಕೊಡುತ್ತೆ ಅಂತ ಹೇಳ್ತಿದೆ. ಅಂಡ್ ಮನಿ ಏನ್ ಪ್ರಾಬ್ಲಮ್ ಇದೆಯೋ ಅದು ಪ್ರತಿಯೊಂದು ಕ್ಲಿಯರ್ ಆಗುತ್ತೆ ಅಂತ ಬರ್ತಿದೆ ಇಲ್ಲಿ ಓಕೆನಾ. ಫ್ಯಾಮಿಲಿ ಕಾರ್ಡ್ ಇಲ್ಲಿ ರಿವರ್ಸ್ ಬಂದಿದೆ. ಫ್ಯಾಮಿಲಿ ಕಾರ್ಡ್ ಇಲ್ಲಿ ರಿವರ್ಸ್ ಬಂದು ನಿಮ್ಗೆ ಏನ್ ಆನ್ಸರ್ ಕೊಡ್ತಿದೆ ಅಂದ್ರೆ ಸ್ವಲ್ಪ ಸಣ್ಣ ಪುಟ್ಟ ಗಲಾಟೆಗಳಿರ್ಬೋದು, ಮನಸ್ತಾಪಗಳಿರ್ಬೋದು ಅಲ್ವಾ. ನೀವು ಸೆಕೆಂಡ್ ಫ್ಯಾಮಿಲಿ ಕಾರ್ಡ್ ಬಂದಿದೆ ನೋಡ್ಬೋದು ನೀವು ಅಲ್ವಾ. ಫ್ಯಾಮಿಲಿ ಫ್ಯಾಮಿಲಿ ಅಂತ ಇದ್ದೀರಾ ಅಲ್ವಾ. ನೀವು ಹ್ಯಾಪಿ ಆಗಿರೋದಕ್ಕೆ ಫ್ಯಾಮಿಲಿ ಕಾರ್ಡ್ ತೋರಿಸ್ತಿದೆ. ನಿಮಗೆ ಯಾಕೆ ಕೆರಿಯರ್ಗಿಂತ ಅಲ್ವಾ, ಕೆರಿಯರಲ್ಲಿ ಸಕ್ಸಸ್ ಆಗ್ಬೇಕಂದ್ರೂ ನೀವು ಫ್ಯಾಮಿಲಿ ಪಾಸಿಟಿವ್ ಆಗೇ ಇರಬೇಕು. ಕಾರ್ಡ್ ಇದು ರಿಟರ್ನ್ ಆದಾಗ, ನಿಮ್ಮ ಫ್ಯಾಮಿಲಿಯಲ್ಲಿ ತೊಂದರೆ ಆದಾಗ ನಿಮ್ಮ ಕೆರಿಯರ್ನಾಗ್ಲಿ, ಮನಿನಾಗ್ಲಿ, ಸಕ್ಸಸ್ನಾಗ್ಲಿ, ಗುಡ್ ಹೆಲ್ತ್ನಾಗ್ಲಿ ಅಟ್ರಾಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಓಕೆನಾ. ನಿಮ್ಗೆ ಏನಾದರೂ ಲಾಸ್ ಆಗ್ತಿದೆ ಬಿಸ್ನೆಸ್ ಅಲ್ಲಿ ಅಂತ ಅಥವಾ ಕೆರಿಯರ್ ಅಲ್ಲಿ ಮನಸ್ಸು ತುಂಬಾ ತೊಂದರೆಯಲ್ಲಿದೆ ಅಂದ್ರೆ ಅದಕ್ಕೆ ಆನ್ಸರ್ ಏನು ಅಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಸ್ವಲ್ಪ ಗೊಂದಲ ಇರುವಂತದ್ದು ಓಕೆನಾ. ಫ್ಯಾಮಿಲಿ ಮೀನ್ಸ್ ಹಾರ್ಟ್ ಚಕ್ರ ಬ್ಲಾಕ್ ಆದ್ರೆ ಎಲ್ಲ ಚಕ್ರಸು ಅಷ್ಟೊಂದು ಪರ್ಫೆಕ್ಟ್ ಆಗಿ ವರ್ಕ್ ಮಾಡೋದಿಲ್ಲ ಅಲ್ವಾ. ಹಾರ್ಟ್ ಚಕ್ರ ಹೀಲ್ ಆದ್ಮೇಲೆನೆ ನಾವು ಥ್ರೋಟ್ ಚಕ್ರ, ಥರ್ಡ್ ಐ ಚಕ್ರ ಅಂಡ್ ಸಹಸ್ರಾರ ಚಕ್ರಗೆ ಹೋಗೋಕ್ಕಾಗೋದು ಅಲ್ವಾ. ಸೊ ಹಾರ್ಟ್ ಚಕ್ರ ಫಸ್ಟ್ ಹೀಲ್ ಆದ್ರೇನೆ ನೀವು ಇಲ್ಲಿದ್ದೇವೆ ನೋಡಿ, ಈ ಚಕ್ರಗಳು ವರ್ಕ್ ಆಗಿ ನಿಮ್ಗೆ ಸಕ್ಸಸ್ ಆಗ್ಲಿ, ಹ್ಯಾಪಿನೆಸ್ ಆಗ್ಲಿ ಪ್ರತಿಯೊಂದು ಬರುವಂಥದ್ದು ಓಕೆನಾ. ಹಾರ್ಟ್ ಚಕ್ರ ಮೇಲೆ ಕೈನ ಹೀಗಿಟ್ಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ 11 times ಹೇಳಿ ಡೈಲಿ ಓಕೆನಾ. 11 days 11 times ಹೇಳಿ ಓಪನ್ ಓಕೆನಾ. ನಿಧಾನವಾಗಿ ಹಾರ್ಟ್ ಚಕ್ರದಲ್ಲಿರೋ ಬ್ಲಾಕ್ಸ್ ಹೀಲ್ ಆಗ್ತಾ ಹೋಗುತ್ತೆ ಓಕೆ. ತುಂಬಾ ಪಾಸಿಟಿವ್ ಕಾರ್ಡ್ಸ್ ಬಂದಿದೆ. 1 second ಲಾಸ್ಟ್ ಆಗಿ ಒನ್ಸ್ ಟೈಮ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ. ನೀವ್ ಅನ್ಕೊಳ್ತಿರೋ ಹಾಗೆ ನಿಮ್ಗೆ ತೊಂದರೆ ಕೊಡೋರು ಇದಾರೆ ನಿಜ ಓಕೆ. ಅಂಡ್ ಫುಲ್ ಕಾರ್ಡ್ ಇದೆ ಇಲ್ಲಿ. ನೀವು ವಿದ್ಯೆನ ಸರಿಯಾಗಿ ಉಪಯೋಗಿಸ್ಕೊಂತಾ ಇಲ್ಲ. ನೀವು ಕೇಳಿರೋ ರೆಮಿಡೀಸ್ ಆಗಲಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಆಗಲಿ, ಇಲ್ಲಿ ಪಾಸಿಟಿವ್ಗಿಂತ ನೆಗೆಟಿವ್ ನಿರ್ಧಾರಗಳು ಜಾಸ್ತಿ ಆಗಿದೆ ನಿಮಗೆ ಓಕೆನಾ. ಚಕ್ರಾಸ್ ಬ್ರೀತಿಂಗ್ ಎಕ್ಸರ್ಸೈಸ್ ಇಂಪಾರ್ಟೆಂಟ್ ಆಗಿದೆ ಇದು ಸರಿ ಹೋಗೋದಿಕ್ಕೆ, ಈ ಕಾರ್ಡ್ ಪಾಸಿಟಿವ್ ಆಗಿ ಬರೋದಿಕ್ಕೆ ಓಕೆನಾ. ಸೊ ನಿಮಗೆ ತೊಂದರೆ ಕೊಡುವಂಥವ್ರು, ಚುಚ್ಚು ಮಾತು ಮಾತಾಡುವಂಥವ್ರು, ಕ್ಷಣಾರ್ಧದಲ್ಲೇ ನಿಮಗೆ ಬ್ರೇಕಪ್ ಮಾಡಿ ದೂರ ಹೋಗುವಂಥವ್ರು ಅಲ್ವಾ, ನಿಮ್ಮ ಬಿಸ್ನೆಸ್ ಸಂಪೂರ್ಣವಾಗಿ ಲಾಸ ಆಗುವಂಥ ಕಾರ್ಡ್ ಇದೆ ಓಕೆನಾ. ಅದು ನಿಮ್ಮ ಡಬ್ಟ್ ನಿಜ ಆಗುತ್ತೆ. ನೀವು ಎಷ್ಟು ಅರ್ಥ ಮಾಡ್ಕೊಳ್ತೀರಾ, ನಿಮ್ಮ ನಿಜವಾದ ಪರ್ಪಸ್ನ ಹೋಗ್ತಿರೋ ಓಕೆನಾ. ಸ್ಟಾರ್ ನಿಮ್ಮ ಕೈಯಲ್ಲೇ ಇದೆ, ನೀವು ಹೇಳ್ದಾಗೆ ಕೇಳುತ್ತೆ ಯೂನಿವರ್ಸ್ ಇಲ್ಲಿ ಓಕೆನಾ. ವಿಸಿಟ್ ನಿಮ್ಮ ಮನೆಗೆ ಬಂದು ನಿಮಗೆ ಕಾಲ್ ಮಾಡಿ ನಿಮಗೆ ಹೇಗೋ ಒಂದು ಹಾಗೆ ನಿಮ್ಮ ಪ್ರಶ್ನೆಗೆ ಆನ್ಸರ್ ಕೊಡೋ ಟೈಮ್ ಬರುತ್ತೆ ಓಕೆ. ಅಂಡ್ ಇಲ್ಲಿ ನೋಡ್ಬೋದು, ನೀವು ಬಿಟ್ಟು ಹೋಗೋಣ ಅಂತ ಅನ್ಕೊಳ್ತೀರಾ, ಬಟ್ ನೀವು ಬಿಟ್ಟು ಹೋಗೋದಿಕ್ಕೆ ಇಲ್ಲಿ ಯಾವುದೇ ಅವಕಾಶಗಳು ಸಿಗೋದಿಲ್ಲ, ಯಾಕಂದ್ರೆ ಅವ್ರು ನಿಮ್ಮ ಹಿಂದೆನೆ ಬರ್ತಾರೆ ಅಂತ ಇದೆ. ಅಂಡ್ ಮನಿ ವಿಚಾರದಲ್ಲಿ ಓಕೆನಾ, ಈ ಕ್ಷಣದಿಂದ
ಹೈ ಕ್ಲೈಂಟ್ಸ್ ಕಸ್ಟಮರ್ಸ್ ನಿಮಗೆ ಬ್ಲಾಕ್ಸ್ ಯಾರ್ಯಾರು ಮನಿ ಕೊಡಬೇಕು ಎಲ್ಲರೂ ಕೊಡ್ತಾರೆ. ಓಕೆನಾ, ಒಂದು ಗುಡ್ ಮನಿ ಎನರ್ಜಿ ಕನೆಕ್ಟ್ ಆಗುತ್ತೆ ನಿಮಗೆ. ಓಕೆ, ಟ್ರಿಗರ್ಸ್ ಮಗು ರೀತಿ ಹಾಡಬೇಡಿ, ಸ್ವಲ್ಪ ನೀವು ಹೈಯರ್ ಸೆಲ್ಫ್ ಆಗಿ ಯೋಚನೆ ಮಾಡಿ, ಪ್ರತಿಯೊಂದು ನಿಮಗೆ ಸಿಗುತ್ತೆ. ಓಕೆನಾ, ಸೊ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಿದೆ. ಆ್ಯಂಡ್ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತಾ ಇಲ್ವಾ ಅಂತ ಕೇಳಿದ್ರೆ ಪ್ರೆಗ್ನೆನ್ಸಿ ಕಾರ್ಡ್ ಬಂದಿದೆ, ಪಾಸಿಟಿವ್ ಇದೆ, ಹೌದು ಅಂತ. ನಿಮ್ಮ ಫ್ಯಾಮಿಲಿ ರಿಯೂನಿಯನ್ ಆಗುತ್ತಾ, ಒಂದಾಗುತ್ತಾ ಅಂತ ಕೇಳಿದ್ರೆ ಹೌದು, ಫ್ಯಾಮಿಲಿ ಪಾಸಿಟಿವ್ ಕಾರ್ಡ್ ಬಂದಿದೆ. ಅವರಿಂದ ನಿಮ್ಗೆ ಏನೆಲ್ಲ ರೆಸ್ಪಾನ್ಸ್ ಸಿಗಬೇಕು ಪ್ರತಿಯೊಂದು ಸಿಗುತ್ತೆ. ಓಕೆ, ಅಂಡ್ ಇದು ರಿವರ್ಸ್ ಬಂದು ಇದರಲ್ಲಿ ಎಷ್ಟು ತೊಂದರೆ ಆದ್ರೂ ನಿಮ್ಮ ಎಲ್ಲ ಚಕ್ರಸ್ ಲಾಕ್ ಆಗಿ ನೀವು ಅನ್ಕೊಂಡಿದ್ದು ಮ್ಯಾನಿಫೆಸ್ಟ್ ಮಾಡ್ಬೇಕಂದ್ರೂ ನೀವು ಫ್ಯಾಮಿಲಿ ಸಮಾಧಾನವಾಗಿರ್ಬೇಕು. ಗಲಾಟೆ ಜೋರ್ ಮಾಡಿ, ಓಕೆನಾ, ವಾದ ಮಾಡಿ ಮಾತ್ರ ಅಲ್ಲ ಈ ಕಾರಣ ಸರಿ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದು. ಸೈಲೆಂಟ್ ಆಗು ನೀವು ಈ ಕಾರಣ ಸರಿ ಮಾಡ್ಕೋಬಹುದು. ಓಕೆನಾ, ಅಂಡ್ ಲಕ್ ನಿಮ್ಮ ಕಡೆ ಇದೆ. ಹೌದು, ಲಕ್ ನಿಮ್ ಕಡೆ ಇದೆ, ಅದೃಷ್ಟ ನಿಮ್ ಕಡೆ ಇದೆ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಅಂಡ್ ಈ ಜನ್ಮಕ್ಕೆ ಇದು ಕಂಪ್ಲೀಟ್ ಆಗುತ್ತಾ ಇಲ್ವಾ, ನಾನು ಸಕ್ಸಸ್ ಆಗ್ತೀನಾ ಇಲ್ವಾ, ನನ್ನ ಪ್ರೀತಿ ನನಗೆ ಸಿಗುತ್ತಾ ಇಲ್ವಾ, ಎನಫ್ ನಿಮ್ಗೆ ಅನ್ಕೊಂಡಿದ್ದು ನಿಮ್ಗೆ ಸಿಗುತ್ತೆ. ನೀವು ಎನಫ್ ಆಗಿ ಸಿಕ್ಕೇ ನೀವು ಏನಾಗ್ತೀರಾ, ಓಕೆನಾ, ಆಗ್ತೀರಾ. ಓಕೆ, ಯು ಆರ್ ಎನಫ್. ಓಕೆ, ಮನಿ ವಿಚಾರ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಓಕೆನಾ, ಮನೆ ಏನ್ ಫ್ಯಾಮಿಲಿ ಲವ್ ಏನ್ ಬೇಕು ನಿಮ್ಗೆ, ಮಗು ಬೇಕು, ಎನಫ್ ಸಿಗುತ್ತೆ ನಿಮ್ಗೆ. ಓಕೆ, ಅಂಡ್ ದ ಆನ್ಸರ್ಸ್ ಯು ನೀಡ್ ಆರ್ ಕಮಿಂಗ್ ಅಂತ ಇವತ್ತಿಂದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಯೂನಿವರ್ಸ್ ಆನ್ಸರ್ ಕೊಡ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್, ಬ್ಯೂಟಿಫುಲ್ ರೀಡಿಂಗ್. ಐ ಬ್ಲೆಸ್ ಯು ಗೈಸ್. ತುಂಬಾ ಚೆನ್ನಾಗಿ ಪಾಸಿಟಿವ್ ಆಗಿ ಬಂದಿದೆ. ಯಾರೆಲ್ಲ ಈ ವಿಡಿಯೋಗೆ ಕನೆಕ್ಟ್ ಆಗಿದ್ದೀರಾ, ನಿಮ್ಮ ಲೈಫಲ್ಲಿ ಗುಡ್ ನ್ಯೂಸ್ ಬರಲಿ ಅಂತ ಅಂದ್ಬಿಟ್ಟು ಓಕೆನಾ ನಾನು ಬ್ಲೆಸ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸನಲಿ ಟ್ಯಾರೋಟಿಂದ ಗೈಡೆನ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿರಾಮ್.